ಮಹನೀಯ ಗುಣಾತ್ಮನೆ ಚಕ್ರವರ್ತಿನೋಧ್ಯಾಯ ಸಾರ್ವಭೌಮಾಯ ಮಂಗಳಂ. ಈ ದಿವಸ ಒಂದು ಸುದಿನ ಅಂತ ಹೇಳ್ಕೋಬೇಕು ನಾವು. ಯಾಕೆಂದ್ರೆ ಸಾಮಾನ್ಯವಾಗಿ ಹಿಂದೆ ಮೊದಲ ಕಾಲದಲ್ಲಿ ಶ್ರೀರಾಮಚಂದ್ರ ಸ್ವಾಮಿ ಹುಟ್ಟಿದಂತಹ ಅಯೋಧ್ಯೆಯಲ್ಲಿ ಹಿಂದೆ ಸುಮಾರು 500 ವರ್ಷಗಳ ಹಿಂದೆ ಅಲ್ಲಿ ಈ ದೇವಾಲಯವನ್ನು ಕೆಡವಿ ಅಂತ ಹೇಳಿ ಒಂದು ಪ್ರತೀತಿ ಇತಿಹಾಸ. ಅದಕ್ಕೋಸ್ಕರವಾಗಿ ಅದನ್ನು ನಾವು ಸುಮಾರು ವರ್ಷಗಳಿಂದ ನ್ಯಾಯಯುತವಾಗಿ ಅಂದ್ರೆ ಗಲಾಟೆ ಗಂಟಲು ಇಲ್ದಂಗೆ ನ್ಯಾಯಯುತವಾಗಿ ಅದನ್ನ ನಾವು ಉಚ್ಚ ನ್ಯಾಯಾಲಯದಲ್ಲಿ ಕೇಳ್ಕೊಂಡಿದ್ವು. ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ನಮಗೆ ಸರಿಯಾದ ಒಂದು ಹಿಂದೂಗಳಿಗೆ ತಿಳಿಸ್ಕೊಟ್ರು. ನಾವು ಇವತ್ತಿನ ದಿವಸ ಅಲ್ಲಿ ಶ್ರೀ ಬಾಲ ರಾಮಚಂದ್ರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಯಾರು? ಶ್ರೀ ರಾಮಚಂದ್ರ ಸ್ವಾಮಿ ಕೃಷ್ಣವರು ಮತ್ತೆ ಮೋದಿಯವರ ಸಹಕಾರ ಅದರಿಂದ ಮಾಡ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ನಾವು ಕರ್ನಾಟಕದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂತೋಷ ಪಡಬೇಕು. ಯಾಕೆಂದ್ರೆ ನೋಡಿ, ಶಿಲೆ ನಮ್ದು, ಕಲ್ಲಿನಿಂದ ನಮ್ಮ ರಾಜ್ಯದಿಂದ ಹೋಗಿದೆ. ಅದಕ್ಕೆ ಕೆತ್ತೆ ಮಾಡಿದಂಥವರು ನಮ್ಮ ರಾಜ್ಯದವರೇ, ಮೈಸೂರಿನವರು. ಮೈಸೂರು ಹೆಗ್ಗಡದೇವನ ಕೋಟೆ ಇದೆಯಲ್ಲ, ಅಲ್ಲಿ ಒಂದು ಚಿಕ್ಕ ಗ್ರಾಮದವರು. ಅವರು ಸಹ ಇದನ್ನು ಮಾಡಬೇಕಾದ್ರೆ ಕಾರಣಕರ್ತರು. ಇಂತಹ ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ದಿವಸ ಶ್ರೀ ರಾಮಚಂದ್ರ ಸ್ವಾಮಿಯವರ ಪ್ರಾಣಪ್ರತಿಷ್ಠಾಪನೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಈ ಕಾಟನ್ಪೇಟೆ ಮುಖ್ಯಸ್ಥರಿರುವ ಶ್ರೀ ವಿದ್ಯಾಮತಿ ದೇವಸ್ಥಾನದಲ್ಲಿ ನಮ್ಮ ಮುಖ್ಯಸ್ಥರಾದಂತಹ ಟಿ.ಪಿ. ನಮ್ಮ ಬದ್ರಿನಾಥ್ ಅವರು ಮತ್ತು ನಮ್ಮ ದೇವಸ್ಥಾನದ ಭಕ್ತಾದಿಗಳು ಹಾಗೂ ನಮ್ಮ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ರಾಮಚಂದ್ರ ಸ್ವಾಮಿಯವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಸಹ ಸಿಹಿ ತಿಂಡಿ ಹೆಚ್ಚಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಬೇಕು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲ ಪ್ರಾಣಿ ಪಕ್ಷಿಗಳು ಚೆನ್ನಾಗಿರ್ಬೇಕು. ಅವಾಗಲೇ ನಾವು ಚೆನ್ನಾಗಿರಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಶ್ರೀರಾಮಚಂದ್ರ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಂತೀನಿ. ಶತಮಾನಂ ಭವತಿ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತಿ ಇಷ್ಟಕಾಮ್ಯಾರ್ಥ ಪ್ರಸಿದ್ಧಿತ್ತು ವಿಜಯ ವಿದ್ಯಾಭಯ ಆಯುಧ್ಯ ಆರೋಗ್ಯ ಭಾಗ್ಯದಾತ್ತು ಮನಸಾಭಿಷ್ಟ ಫಲ ಪರಿಪೂರ್ಣದಾದಿತ್ತು ಶ್ರೀ ರಾಮಚಂದ್ರ ಸ್ವಾಮಿ ದೇವರಾತ್ಮ ಕೃಪಾಕಟಾಕ್ಷ ಫಲ ಪರಿಪೂರ್ಣದಾತ್ತು. ಅದಕ್ಕೋಸ್ಕರವಾಗಿ ನ್ಯಾಯ ಯಾವತ್ತಿರೋ ನ್ಯಾಯನೇ, ತಂದೆ ತಾಯಿ ಯಾವತ್ತಿರೋರು ತಂದೆ ತಾಯಿನೇ. ನಮ್ಗೆ ಏನೇ ಅಂದ್ರು ಏನೇ ಮಾಡಿದ್ರು ತಂದೆ ತಾಯಿ. ಹಾಗೆ ನ್ಯಾಯಕ್ಕೆ ನಮಗೆ ಸರಿಯಾದ ನ್ಯಾಯ ಸಿಕ್ಕಿದೆ. ನಾವು ನ್ಯಾಯಕ್ಕೆ ಹೋದ ಹೋರಾಡಿದ್ವು, ಆ ಭಗವಂತ ನಮಗೆ ನ್ಯಾಯಕ್ಕೆ ಸಿಕ್ಕಿದ್ದಾನೆ. ಮತ್ತೆ ಅದೇ ಜಾಗದಲ್ಲಿ ಪುನಃ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ. ಇಂತಹ ಒಂದು ಸನ್ನಿವೇಶ ನೋಡ್ಬೇಕಾದ್ರೆ ನಾವು ಅದೃಷ್ಟ. ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ನೋಡ್ತಾರೋ ಇಲ್ಲವೋ ಗೊತ್ತಿಲ್ಲ, ನಾವು ನೋಡಿದೀವಿ ಅಂತಹ ಮತ್ತೆ ಒಂದು ಇತಿಹಾಸ ಇದು. ಯಾರು ಈ ನಂಬಕ್ಕೆ ಆಗಲ್ಲ ಅಂತ ಒಂದು ಇತಿಹಾಸ ದಿನ. ದಯವಿಟ್ಟು ಎಲ್ಲರೂ ರಾಮ ಭಜನೆ ಮಾಡಿ, ರಾಮನ್ ಧ್ಯಾನ ಮಾಡಿ. ಏನ್ ಸ್ವಾಮಿ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ, ನಾವು ದಿನ ಕೂಲಿ ಮಾಡ್ಬೇಕು, ನಮ್ಗೆ ಊಟ ತಿಂಡಿ ಯಾರು ಕೊಡ್ತಾರೆ? ಶ್ರೀರಾಮ ಬಂದು ಕೊಡ್ತಾನೆ ಅಂದ್ರೆ ಶ್ರೀರಾಮ ಯಾವ ರೂಪದಲ್ಲಿ ಬೇಕಾದ್ರೂ ಬಂದು ಕೊಡ್ಬೋದು. ನೀನ್ ಎಲ್ಲಿ ಕೂಲಿ ಮಾಡ್ತೀವಿ ಅಲ್ಲೇ ಒಂದ್ಸರಿ ಸೌದೆ ಹೊಡಿಯುವಾಗ ರಾಮ ಅನ್ನು ಸಾಕು. ಅದು ಒಂದು ಕೋಟಿ ಸರಿ ಹೇಳ್ದಂಗೆ. ಇಲ್ಲ ಒಂದು ತರಕಾರಿ ಮಾಡ್ತಾ ಇದ್ದೆ ರಾಮ ಅನ್ನು, ಅದು 10 ಸರಿ ಹೇಳ್ದಂಗೆ. ಎಲ್ಲೋ ಒಂದು ಗಾಡಿ ಹಿಡಿತಾ ಇದೆ ರಾಮ ರಾಮ ಅನ್ನು, ಅದೇ ಸಾಕು. ಹಂಗಂತೇಳಿ ರಾಮನ ನಾಮನ ಭಜಿಸಲು ಬಿಡಬೇಡಿ. ದಯವಿಟ್ಟು ಪ್ರತಿಯೊಬ್ಬರು ಸಹ, ಪ್ರತಿಯೊಬ್ಬ ಪ್ರಜೆಗಳು ಸಹ ಈ ರಾಮರಾಮನ ಆ ಒಂದು ಧ್ಯಾನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.